ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನಕ್ಕೆ ಡೌಟ್ಸ್ ಇರೋದೇನು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಎಲ್ಲಿ ಸಿಗುತ್ತೆ, ಮತ್ತು ಅದರಿಂದ ಏನೆಲ್ಲ ಯೂಸು, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಪ್ರತಿಯೊಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಯಾವ ರೀತಿ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಎಲ್ಲಿ ಸಿಗುತ್ತೆ, ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತು ಇದರಿಂದ ಏನೆಲ್ಲ ಯೂಸು, ಈ ರೀತಿ ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ನಿಮ್ಮ ಕಂಪ್ಲೀಟ್ KCET ಆಪ್ಷನ್ ಎಂಟ್ರಿ ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಇರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ಪರ್ಸ್ನಲ್ ಆಗಿ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕಿರ್ತೀನಿ, ಅಲ್ಲಿಗೂ ಹೋಗಿ ನೀವು ಕಮೆಂಟ್ಸ್ನ ಮಾಡ್ಬೋದು, ಅಂದರೆ ಮೆಸೇಜ್ನ ಮಾಡ್ಬೋದು. ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಸೊ ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕಡೆ ಬರೋದಾದರೆ, ಇದು KE ಅವರು ರಿಲೀಸ್ ಮಾಡುವಂಥದ್ದು. ಇನ್ನೂ ರಿಲೀಸ್ ಆಗಿಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಈ ವರ್ಷದ್ದು ಇನ್ನೂ ರಿಲೀಸ್ ಆಗಿಲ್ಲ. ಇನ್ನೊಂದು ವೀಕ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೀಸ್ ಆಗುತ್ತೆ. ಜಾಸ್ತಿ ಏನು ಲೇಟ್ ಮಾಡೋದಕ್ಕೆ ಹೋಗಲ್ಲ. ಇನ್ನೊಂದು ವೀಕ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಬಿಟ್ಟ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಡೌಟ್ಸ್ ಇದೆ. ಸೊ ತುಂಬ ಜನ, ನೀವು ಆಲ್ಮೋಸ್ಟು ಕರ್ನಾಟಕದಲ್ಲಿ ಎಲ್ಲ ಸ್ಟೂಡೆಂಟ್ಸು ಯಾರೆಲ್ಲ ಒಂದು ವರ್ಷನಾದರೂ ಕರ್ನಾಟಕದಲ್ಲಿ ಓದಿರ್ತೀರ, ನೀವು ಪ್ರತಿಯೊಬ್ಬರೂ ಕ್ಲಾಸ್ ಎಗೆ ಸೇರ್ತೀರಾ. ಸೊ ಅಂದರೆ ಹೇಳಿದ್ನಲ್ಲ, ನೀವು ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಕರ್ನಾಟಕದಲ್ಲೇ ಓದಿರ್ಬೋದು, ಅಥವಾ ಒಂದು ವರ್ಷ ಕರ್ನಾಟಕದಲ್ಲಿ ಓದಿದ್ರು ನೀವು ಕ್ಲಾಸ್ ಎ ಕ್ಯಾಟಗರಿಗೆ ಸೇರ್ತೀರಾ. ಸೊ ಕ್ಲಾಸ್ ಎ ಕ್ಯಾಟಗರಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀರ. ಆಧಾರ್ ಕಾರ್ಡು, ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಸ್ಟಡಿ ಸರ್ಟಿಫಿಕೇಟು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಈ ರೀತಿ ಒಂದಷ್ಟು ಅಪ್ಲಿಕೇಶನ್ಸ್ನ ನೀವು ಹಾಕಿರ್ತೀರ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದೀನಾ ಇಲ್ವಾ ಅಂತ ಚೆಕ್ ಮಾಡೋದು ಕೊಡೋದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಇಷ್ಟೇ, ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಇನ್ನೊಂದು ವೀಕ್ ಒಳಗಡೆ ರಿಲೀಸ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನು. ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಇದು ನೀವು ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಬೇಕಾಗಿರುವಂಥದ್ದು. ಇದು ಮೇಯ್ನಾಗಿ ಬೇಕಾಗಿರುವಂಥದ್ದು ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಸೊ ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ನಿಮ್ಮ ಸೀಕ್ರೆಟ್ ಕೀ ಬೇರೆ ಯಾರಿಗಾದ್ರೂ ಗೊತ್ತಾಯಿತು ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಆಪ್ಷನ್ ಎಂಟ್ರಿನ ಅವರು ಚೇಂಜ್ ಮಾಡಿಬಿಡ್ಬೋದು. ಈಗ ನಿಮ್ಮ ರ್ಯಾಂಕು 1000, 2000, 10,000 ಎಷ್ಟೇ ಬಂದಿದ್ರು ನಿಮ್ಮ ಆಪ್ಷನ್ ಎಂಟ್ರಿನೂ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಕಾಲೇಜ್ ಸಿಗೋದು. ನಿಮ್ಮ ಬೇಕಾಗಿರೋವ್ರಿಗೆ ಮಾತ್ರ ಕೊಡಿ ಈ ಸೀಕ್ರೆಟ್ ಕೀನ. ಅಂದರೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡಿಸೋದಕ್ಕೆ ಸೈಬರ್ಗೆ ಹೋದ್ರೂ ಆಲ್ಮೋಸ್ಟು ಯಾರು ಮಿಸ್ಯೂಸ್ ಮಾಡೋದಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿರೋರ್ಗೆ ಮಾತ್ರ ಈ ಸೀಕ್ರೆಟ್ ಕೀನ ಕೊಡಿ. ಇಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂದರೆ KE ಅವರು ಇನ್ಫಾರ್ಮ್ ಮಾಡ್ತಾರೆ, ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಸೊ ಬಿಟ್ಟ ತಕ್ಷಣ ನಾನು ನಿಮಗೆ ಹಾಕ್ತೀನಿ. ಆ ಲಿಂಕ್ನ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ನೆಲ್ಲ ಹಾಕಿ ಈ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಡೌನ್ಲೋಡ್ ಮಾಡೋ ಪ್ರೋಸೆಸ್ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡಾದಮೇಲೆ ನಿಮಗೆ KE ಅವರು ಆಪ್ಷನ್ ಎಂಟ್ರಿ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಶೆಡ್ಯೂಲ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಸೀಕ್ರೆಟ್ ಕೀನ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಮೇಯ್ನಾಗಿ ಇಲ್ಲಿ ನೀವು ಯಾವೆಲ್ಲ ಕ್ಯಾಟಗರಿಗೆ ಎಲಿಜಿಬಲ್ ಆಗಿದ್ದೀರಾ ಅಂತ ಮೆನ್ಷನ್ ಮಾಡ್ತಿರ್ತಾರೆ. ಇಲ್ಲಿ ಕ್ಯಾಟಗರಿ, ಯಾವ ಕ್ಯಾಟಗರಿ, ನೀವು ರೂರಲ್ ಕ್ಯಾಟಗರಿಗೆ ಎಲಿಜಿಬಲ್ಲ ಇಲ್ವಾ, ಅಥವಾ ಕನ್ನಡ ಮೀಡಿಯಮ್ಗೆ ಎಲಿಜಿಬಲ್ಲ, ಅಥವಾ ಹೈದರಾಬಾದ್ ಕರ್ನಾಟಕ ಎಲಿಜಿಬಲ್ಲ, ಈ ರೀತಿ ಸೂಪರ್ನರಿ ಕೋಟಾಗೆ ಎಲಿಜಿಬಲ್ಲ, ಈ ರೀತಿ ಕಂಪ್ಲೀಟು ಡೀಟೇಲ್ಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. SNQ ಕೋಟಾಗೆ ಎಲಿಜಿಬಲ್ ಇಲ್ವಾ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೂಪರ್ನರಿ ಕೋಟಾ ಅಂದರೆ SNQ ಕೋಟಾನೇ. ಸೊ ಈ ಒಂದು ಕ್ಯಾಟಗರಿಗೆ ಎಲಿಜಿಬಲ್ ಇರ್ತೀರಾ ಇಲ್ವಾ ಅಂತ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಕ್ಯಾಟಗರಿಲಿ ನಮಗೆ ಕಾಲೇಜ್ ಅಲಾಟ್ ಆಗ್ಬೋದು, ನಾವು ಯಾವ ಕ್ಯಾಟಗರಿ ನೋಡಿಕೊಂಡು ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡಬೇಕು, ಈ ರೀತಿ ಪ್ರತಿಯೊಂದು ಡೀಟೇಲ್ಸು ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುತ್ತೆ. ಸೊ ಹೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ ಆಲ್ರೆಡಿ ನಿಮ್ಮದು ಮುಗಿದೋಗಿದೆ. ಅಂದರೆ ಕ್ಲಾಸ್ ಎ ಮತ್ತು ಕ್ಲಾಸ್ ವೈ ಸ್ಟೂಡೆಂಟ್ಸ್ದು ಆಲ್ರೆಡಿ ಆನ್ಲೈನಲ್ಲೇ ಮುಗಿದೋಗಿದೆ. ಜಸ್ಟ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡ್ತಾರೆ, ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಬೇರೆ ಕ್ಲಾಸ್ ಅವ್ರಿಗೆಲ್ಲರಿಗೂ, ಅಂದರೆ ಈಗ ಕ್ಲಾಸ್ ಎ ಕ್ಲಾಸ್ ವೈ ಅವ್ರಿಗೆ ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದೆ. ಇನ್ನು ಬೇರೆಯವ್ರಿಗೆ ಆಫ್ಲೈನಲ್ಲಿ ಇರುತ್ತೆ, ಅವ್ರಿಗೆಲ್ಲ ಅಲ್ಲೇ ಆಫ್ಲೈನಲ್ಲೇ ವೆರಿಫಿಕೇಷನ್ ಸ್ಲಿಪ್ನ ಕೊಟ್ಟು ಕಳಿಸಿದ್ದಾರೆ. ಸೊ ನೀವೇನು ಜಾಸ್ತಿ ಏನು ಬರೆಯೋಕೆ ಅವಶ್ಯಕತೆ ಇಲ್ಲ. ಇದು KE ಅವರು ರಿಲೀಸ್ ಮಾಡ್ತಾರೆ. ಬಿಟ್ಟ ತಕ್ಷಣ ನಾನು ಲಿಂಕ್ ಹಾಕ್ತೀನಿ, ಜಸ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ನೀವು ಕರೆಕ್ಟಾಗಿ ರೆಡಿ ಮಾಡಿ. ಇನ್ನೊಂದು ವೀಕ್ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.